ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಬಗ್ಗೆ ಮಾತಾಡೋದಕ್ಕೆ ಅಥವಾ ಯಾವ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ. ಸೊ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಒಂದಷ್ಟು ಜನ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಸ್ಕೀಮ್ನ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ಇಲ್ಲಿವರೆಗೂ ಹತ್ತತ್ರ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಅಕೌಂಟ್ಗೆ ಹಾಕುವಂಥ ಕೆಲಸನ ಮಾಡಿ ಹತ್ತತ್ರ 1.5 ವರ್ಷ ಹತ್ತತ್ರ ಆಗ್ತಾ ಬಂತು. ಸೊ ಆದ್ರೂ ಮುಂಚೆಯಿಂದನೂ ಕೂಡ ಸುಮಾರು ಜನ ಅಪ್ಲೈ ಮಾಡಿದ್ದಾರೆ ಸ್ಟಾರ್ಟಿಂಗಿಂದನೂ. ಸೊ ಆದರೆ ಒಂದಷ್ಟು ಜನಕ್ಕೆ ಅಮೌಂಟು ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ಬರಬೇಕಾಗಿರುವಂಥ 2,000 ರೂಪಾಯಿ ಅಮೌಂಟು ಸೊ ಸುಮಾರು ಜನಕ್ಕೆ ಬಂದಿಲ್ಲ ಇಲ್ಲಿವರೆಗೂ. ಸೊ ಏನಕ್ಕೆ ಬಂದಿಲ್ಲ, ಏನು ಎತ್ತ ಅನ್ನೋದು ಅವ್ರಿಗೆ ಒಂದಷ್ಟು ಐಡಿಯಾ ಇರೋದಿಲ್ಲ. ಆಯಿತಾ, ಒಂದಷ್ಟು ಜನ ಕೇಳಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಮಾತುಗಳನ್ನ ಹೇಳ್ಕೊಂಡು. ಸೊ ಅದು ಎಷ್ಟು ಜನ ನಂಬಬೇಕು, ಎಷ್ಟು ಜನಕ್ಕೆ ನಂಬಾರ್ದು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಯಾಕೆ ಬರ್ತಿಲ್ಲ ನಿಮಗೆ, ಅಪ್ಲೈ ಮಾಡಿದ್ರು ಕೂಡ ನಿಮ್ಗೆ ಯಾಕೆ ಗೃಹಲಕ್ಷ್ಮಿಯಿಂದ 2,000 ರೂಪಾಯಿ ಅಮೌಂಟು ನಿಮ್ಮ ಅಕೌಂಟಿಗೆ ಬರ್ತಿಲ್ಲ. ಮತ್ತು ಒಂದಷ್ಟು ಜನದ್ದು ಡೌಟ್ ಏನಪ್ಪ ಇರುತ್ತೆ ಅಂತ ಹೇಳಿದ್ರೆ, ಸುಮಾರು ದಿನದಿಂದ ಪ್ರತಿ ತಿಂಗಳು ಕೂಡ ಒಂದಷ್ಟು ಜನಕ್ಕೆ ಅಮೌಂಟ್ ಬರ್ತಾ ಇದೆ. ಸೊ ಆದರೆ ಅವ್ರದ್ದು BPL ಕಾರ್ಡು ಕ್ಯಾನ್ಸಲ್ ಆಗಿದೆ. ಸೊ BPL ಕಾರ್ಡ್ ಕ್ಯಾನ್ಸಲ್ ಆಗಿರೋದ್ರಿಂದ ಇನ್ಮೇಲಿಂದ ಬರಲ್ಲ. 2,000 ರೂಪಾಯಿ ಏನು ಗೃಹಲಕ್ಷ್ಮಿಯಿಂದ ಬರ್ತಿತ್ತು, ಸೊ ಆ ಒಂದು 2,000 ರೂಪಾಯಿ ಅಮೌಂಟು BPL ಕಾರ್ಡು ನಿಮ್ಮದು ಕ್ಯಾನ್ಸಲ್ ಆದ್ಮೇಲಿಂದ ಬರಲ್ಲ ಅಂತ ಒಂದಷ್ಟು ರೂಮರ್ಸು, ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ, ಓಕೆನಾ. ಸೊ ಅದು ನಿಜವಾಗ್ಲೂ ಹೌದಾ? ಕ್ಯಾನ್ಸಲ್ ಆದರೆ ನಿಮ್ಮದು ಇಷ್ಟು ದಿನ ಅಕೌಂಟಿಗೆ ನಿಮ್ಮ 2,000 ರೂಪಾಯಿ ಹಣ ಬರ್ತಿತ್ತು, ಆದರೆ ಮುಂದಕ್ಕೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ಮೇಲಿಂದ ಬರ್ತಿದ್ದಂಥ ಅಮೌಂಟು ಬರುತ್ತಾ ಇಲ್ವಾ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ನಮ್ಮ ಚಾನಲ್ನ ಮೊದಲನೇ ಸರಿ ಯಾರು ನೋಡ್ತಾ ಇದ್ದರೆ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ದು ಲಿಂಕ್ ಇರುತ್ತೆ. ಸೊ ವಾಟ್ಸಪ್ ಗ್ರೂಪ್ನ ಏನಕ್ಕೆ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಈ ಥರ ಕರ್ನಾಟಕದಲ್ಲಿರುವಂಥ ಈ ಥರ ಸ್ಕೀಮ್ಸ್ ರಿಲೇಟೆಡ್ ಆಗಿರ್ಬೋದು, ಲಿಂಕ್ಗಳನ್ನ ಆಗಿರ್ಬೋದು, ಏನಾದ್ರು ಅಥವಾ ಅರ್ನಿಂಗ್ ಆ್ಯಪ್ ಬಗ್ಗೆ ಕೂಡ ನಾನು ಈ ಒಂದು ಅಪ್ಲಿಕೇಶನಲ್ಲಿ ಅರ್ನಿಂಗ್ ರಿಲೇಟೆಡು ಅಥವಾ ವರ್ಕ್ ಫ್ರಮ್ ಹೋಮು ಈ ಥರ ಕೆಲಸದ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಹೇಳಿದಾಗ ನಿಮಗೆ ಲಿಂಕ್ಗಳಾಗಿರ್ಬೋದು, ಆಫರ್ಸ್ ಬಗ್ಗೆ ಆಗಿರ್ಬೋದು, ಸೊ ವಾಟ್ಸಪ್ ಗ್ರೂಪಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಇನ್ನೂ ಗ್ರೂಪ್ಗೆ ನೀವು ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಈಗಲೇ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗಿ ಜಾಯ್ನ್ ಆಗಿ, ಓಕೆನಾ. ರೂಪಾಯಲ್ಲಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಏನು ಗೃಹಲಕ್ಷ್ಮಿಯಿಂದ ಬರ್ತಿದ್ದಂಥ ಅಮೌಂಟು, ಸೊ ಒಂದಷ್ಟು ಜನಕ್ಕೆ ಅಮೌಂಟ್ ಬರೋದಿಲ್ಲ. ಸೊ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರೆ ಸೊ ಅಂತ ಅನ್ನೋದು ಬರ್ತಿದೆ. ಅದು ಏನಕ್ಕಪ್ಪ ಆ ಒಂದು ಮಾತು ಬರ್ತಿದೆ ಅಂತ ಹೇಳಿದ್ರೆ, ಸುಮಾರು ಜನದ್ದು BPL ಕಾರ್ಡ್ಗಳೇನಿದ್ದಾವೆ ಸರ್ಕಾರದಿಂದ ಒಂದಷ್ಟು ಜನ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ರೀಸನ್ನಿಂದ ಈ ಒಂದು ಮಾತುಗಳು ಕೇಳಿಬರ್ತಾ ಇರೋವಂಥದ್ದು. ಹತ್ರ ಗೌರ್ಮೆಂಟ್ ಅವರು ಇನ್ಫಾರ್ಮೇಶನ್ ಕೊಟ್ಟಿರೋ ಪ್ರಕಾರ ಕರ್ನಾಟಕದಲ್ಲಿ 25 ಲಕ್ಷ BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಇಲ್ಲಿವರೆಗೆ ಒಂದು 7ರಿಂದ 8 ಲಕ್ಷ BPL ಕಾರ್ಡ್ನ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಕ್ಯಾನ್ಸಲ್ ಮಾಡುವಂಥ ಕೆಲಸನ ಮಾಡಬೇಕು ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರಂತೆ. ಸೊ ಅದು ವೆರಿಫಿಕೇಶನ್ ಮಾಡುವಂಥದ್ದು, ಸೊ ಕ್ಯಾನ್ಸಲ್ ಮಾಡೋದಕ್ಕೆ ಏನೇನು ರೀಸನ್ ಬೇಕು ಅದನ್ನೆಲ್ಲ ಕಂಡು ಹಿಡಿದ್ಬಿಟ್ಟು ಸೊ ಕ್ಯಾನ್ಸಲ್ ಮಾಡುವಂಥ BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ನಿಮಗೆ ನಿಮ್ಮ ಒಂದು BPL ಕಾರ್ಡು ಕ್ಯಾನ್ಸಲ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಯಾವ ಥರ ಚೆಕ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ ನಾನು. ಸೊ ಆ ವಿಡಿಯೋ ಬೇಕು ಅಂದರೆ ನಿಮಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ಮೇಲೆ ನಿಮಗೆ ಎಂಡಲ್ಲಿ ಆ ಒಂದು ವಿಡಿಯೋನ ಹಾಕಿರ್ತೀನಿ, ನಾನು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋ ನೋಡ್ಬೋದು. ಸೊ ನಿಮ್ಮ ಒಂದು BPL ಕಾರ್ಡ್ ಮನೇಲಿ ಕೂತ್ಕೊಂಡು ನೀವು ಫೋನಲ್ಲೇ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಯಾವ ಥರ ನಿಮ್ಮ BPL ಕಾರ್ಡು ಆ್ಯಕ್ಟಿವ್ ಆಗಿದೆಯಾ ಕ್ಯಾನ್ಸಲ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ, ಓಕೆನಾ. ಸೊ ಒಂದಷ್ಟು ಜನ ಏನಪ್ಪ ಆಗಿದೆ ಅಂತ ಹೇಳಿದ್ರೆ, ಈ ಒಂದು ಸುಮಾರು ಜನದ್ದು ಅವರ ಅರ್ಹರು ಇರ್ತಾರೆ BPL ಕಾರ್ಡ್ನ ತಗೊಳ್ಳೋದಕ್ಕೆ ಅಥವಾ ಯೂಸ್ ಮಾಡೋದಕ್ಕೆ. ಸೊ ಆದರೂ ಕೂಡ ಅಂಥವ್ರದ್ದು BPL ಕಾರ್ಡ್ಗಳು ಸುಮಾರು ಜನ ಕ್ಯಾನ್ಸಲ್ ಆಗಿರೋದ್ರಿಂದ ಅವರೆಲ್ಲ ಒಂದಷ್ಟು ಗೌರ್ಮೆಂಟ್ ಆಫೀಸ್ಗಳಿಗೆ ಓಡಾಡುವಂಥದ್ದು. ಸೊ ನಮ್ಮದು ಏನೂ ಪ್ರಾಬ್ಲಮ್ ಇಲ್ಲ ಆದರೂ ಕೂಡ ನಮಗೆ BPL ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ರು ಅಂತೆಲ್ಲ ಕೇಳ್ತಿದ್ದಾರಂತೆ. ಸೊ ಏನಪ್ಪ ಮೇನ್ ಅಂತ ಹೇಳಿದ್ರೆ, BPL ಕಾರ್ಡ್ ಬಂದ್ಬಿಟ್ಟು ಯಾರ್ಯಾರು ಇಟ್ಕೊಳ್ಳೋಂಗಿಲ್ಲ BPL ಕಾರ್ಡ್ನ ಅಂತ ಒಂದು ಗೌರ್ಮೆಂಟಿಂದ ಒಂದು ರೂಲ್ಸ್ನ ಮಾಡಿದ್ದಾರೆ. ಏನಪ್ಪ ರೂಲ್ಸ್ ಅಂತ ಹೇಳಿದ್ರೆ, ನಿಮ್ಗೆ IT ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಆ ಥರದ್ದೇನು ಕಟ್ತಾ ಇರಬಾರ್ದು, ಓಕೆನಾ. ಕಟ್ತಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಒಬ್ಬರು ಕೂಡ ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬಾರ್ದು. ಸೊ ಈ ಥರ ಒಂದಷ್ಟು ರೂಲ್ಸ್ಗಳಿದ್ದಾವೆ. ಸೊ ಅದೆಲ್ಲ ಇದ್ದು ಕೂಡ ನಿಮ್ಮ ಹತ್ರ BPL ಕಾರ್ಡ್ ಇದೆ ಅಂತ ಹೇಳಿದ್ರೆ
ಇನ್ನೂ ಕ್ಯಾನ್ಸಲ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅದು ಕ್ಯಾನ್ಸಲ್ ಆಗೇ ಆಗುತ್ತೆ. ಓಕೆನಾ, ಆಗ್ತಿರುವಂಥ ವಿಷಯ. ಆದರೆ ಈಗ ಜನಗಳ ಮಾತು ಬಾಯಿಂದ ಬಾಯಿಗೆ ಮಾತು ಅರ್ಥ ಆಗ್ತಿರೋದೇನಪ್ಪ ಅಂತ ಹೇಳಿದ್ರೆ, ಸೊ ಇವಾಗ ಈ ಥರ BPL ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿರೋದ್ರಿಂದ ಇಷ್ಟು ದಿನ ಬರ್ತಿದ್ದಂಥ ಗೃಹಲಕ್ಷ್ಮಿಯಿಂದ 2,000 ರೂಪಾಯಿ ಅಮೌಂಟ್ ಏನು ಬರ್ತಿತ್ತು, ಸೊ ಆದರೆ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಇವಾಗಿನ ಕ್ಯಾನ್ಸಲ್ ಆಗಿದೆ, ನೆಕ್ಸ್ಟ್ ಮಂತಿಂದ ಆ 2,000 ರೂಪಾಯಿ ಅಮೌಂಟು ಬರಲ್ಲ ಬರಲ್ವಾ ಅನ್ನೋಂಥ ಮಾತುಗಳು ಹರಿದಾಡ್ತಿರುವಂಥದ್ದು. ಸೊ ಅದಕ್ಕೆಲ್ಲನೂ ಕ್ಲಾರಿಟಿನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಸೊ ನಿಮಗೆ ಗೊತ್ತಿರುತ್ತೆ, ಈ ಒಂದು ಗೃಹಲಕ್ಷ್ಮಿನ ಸ್ಟಾರ್ಟಿಂಗ್ ಯೋಜನೆ ಬಂದಾಗ ಸೊ ನಿಮ್ಮ ಹತ್ರ ಬರೀ BPL ಕಾರ್ಡ್ ಇರೋರ್ಗೆ ಮಾತ್ರ 2,000 ರೂಪಾಯಿ ಅಂತ, APL ಕಾರ್ಡ್ ಇದ್ದವ್ರಿಗೂ ಕೂಡ 2,000 ರೂಪಾಯಿ ಅಮೌಂಟ್ ಬರ್ತಿತ್ತು ಮುಂಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಅಮೌಂಟು APL ಕಾರ್ಡ್ ಇದ್ದವ್ರಿಗೂ ಕೂಡ ಬರ್ತಿತ್ತು. ಸೊ ಆದರೆ ಈ ರೇಷನ್ ಕಾರ್ಡ್ಗೂ BPL ಕಾರ್ಡ್ಗೂ ಅಥವಾ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂಥ 2,000 ರೂಪಾಯಿ ಅಮೌಂಟ್ಗೂ ಯಾವುದೇ ಥರ ಸಂಬಂಧ ಇರೋದಿಲ್ಲ. ಓಕೆನಾ, ಸೊ ನಿಮ್ಮದು ಮುಂಚೆಯಿಂದ ಬರ್ತಿತ್ತು, ಇವಾಗೇನೋ ರೇಷನ್ ಕಾರ್ಡ್ ನಿಮ್ಮ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದಮೇಲೆ ಸೊ ಮುಂದಕ್ಕೆ ಬರತ್ತಾ ಇಲ್ವಾ 2,000 ರೂಪಾಯಿ ಅಂತ ಡೌಟ್ ಪಡೋವಂಥ ಅವಶ್ಯಕತೆ ಇರೋದಿಲ್ಲ. ಆ ಥರ ಏನು ತೊಂದರೆ ಆಗೋದಿಲ್ಲ. ನಿಮ್ಮ ಒಂದು ಸ್ಟೇಟಸ್ನ ನೀವು BPL ಕಾರ್ಡ್ ನಿಮ್ಮ ಸ್ಟೇಟಸ್ನ ನೀವು ಚೆಕ್ ಮಾಡಿದಾಗ ಕೂಡ ಅಥವಾ ಮಾಡಿಸಿದಾಗ ಕೂಡ ಹೊರಗಡೆ ಸೊ ನಿಮ್ಮ BPL ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದೆ ಅಥವಾ ಸಸ್ಪೆಂಡ್ ಆಗಿದೆ ಅಂತ ಏನಾದರೂ ಬಂದರೂ ಕೂಡ ನೀವೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಎಷ್ಟು ದಿನ ತನಕ ಏನು ಬರ್ತಿದೆ 2,000 ರೂಪಾಯಿ ಅಮೌಂಟು ಗೃಹಲಕ್ಷ್ಮಿದು, ಸೊ ಆ ಅಮೌಂಟು ಕಂಟಿನ್ಯೂ ಆಗಿ ಬರುತ್ತೆ. ಸೊ ಆದರೆ ಎಲ್ಲಿವರೆಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸರ್ಕಾರದವರು ಈ ಒಂದು ನಿಯಮನ ಅವ್ರು ಯಾವ್ರಿಗೆ ಇಷ್ಟ ಬಂದಾಗ ಯಾವಾಗ ಬೇಕಾದ್ರೂ ಬದಲಾವಣೆಯನ್ನು ಮಾಡ್ತಾರೆ. ಸೊ ಅದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಸದ್ಯಕ್ಕಂತೂ ಬರುತ್ತೆ. ಸೊ ಸರ್ಕಾರದವ್ರು ಏನಾದರೂ ಪ್ಲ್ಯಾನ್ ಅಥವಾ ಏನಾದರೂ ಚೇಂಜ್ ಹೊಸ ರೂಲ್ಸ್ ಏನು ತಗೊಂಬಂದಾಗ ಅವಾಗ ನೋಡಬೇಕಾಗತ್ತೆ. ನಿಮಗೆಲ್ಲರಿಗೂ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಒಂದಷ್ಟು ಜನ ಇಲ್ಲಿವರೆಗೂ 1,25,00,000 ಜನ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈಯನ್ನು ಮಾಡಿರುವಂಥದ್ದು. ಆದರೆ ಒಂದು ಅಮೌಂಟ್ ಬರ್ತಿರೋದು ಬಂದ್ಬಿಟ್ಟು ನಿಮಗೆ 1,21,00,000 ಜನಕ್ಕೆ ಮಹಿಳೆಯರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಅಮೌಂಟ್ 2,000 ರೂಪಾಯಿ ಅನ್ನೋದು ಪ್ರತಿ ತಿಂಗಳು ಬರ್ತಿರುವಂಥದ್ದು. ಆದರೆ ಇನ್ನೊಂದು ಬ್ಯಾಲೆನ್ಸ್ 4 ಲಕ್ಷ ಜನ ಮಹಿಳೆಯರು ಏನು ಅಪ್ಲೈ ಮಾಡಿದ್ರು, ಸೊ ಅವ್ರದ್ದು ಅವಾಗಿಂದ ಇಲ್ಲಿವರೆಗೂ ಕೂಡ 1 ರೂಪಾಯಿನೂ ಕೂಡ ಬಂದಿಲ್ಲ. ಓಕೆನಾ, ಸೊ ಆದರೆ ಅಂಥವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರದವರು ಒಂದು ಬೇರೆಯ ಒಂದು ಸಿಸ್ಟಮ್ನ ತೊಗೊಂಡು ಬಂದು, ಅಂದರೆ ಬೇರೆ ಒಂದು ಅದಕ್ಕೆ ಪರ್ಯಾಯವಾಗಿ ಒಂದು ಬೇರೆ ಒಂದು ದಾರಿನ ಮಾಡ್ತೀವಿ. ಸೊ ಅದ್ರ ಮೂಲಕ ನೀವು ತಿರ್ಗಾ ಇನ್ನೊಂದ್ಸಲ ಅಪ್ಲೈ ಮಾಡಿದ್ರೆ ನಿಮಗೂ ಕೂಡ ಒಂದು 2,000 ರೂಪಾಯಿ ಅಮೌಂಟ್ ಏನು ಬರ್ತಿರಲಿಲ್ಲ, ಸೊ ಆ ಒಂದು ಅಮೌಂಟು ನಿಮಗೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ರಿಲೇಟೆಡ್ ಅಪ್ಡೇಟ್ ಬಂದಾಗ ಗೌರ್ಮೆಂಟಿಂದ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಾಗ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಇನ್ನೊಂದ್ಸಲ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ತಿರ್ಗೇನೋ ಅಪ್ಲೈ ಮಾಡಬೇಕಾಗಿರೋರು ಅಥವಾ ಮುಂಚೆ ಅಪ್ಲೈ ಮಾಡಿನೂ ಅಮೌಂಟ್ ಬರ್ತಿಲ್ಲ ಅನ್ನೋಂಥವ್ರಿಗೆ ತಿರ್ಗಿ ಅಪ್ಲೈ ಮಾಡೋದು ಹೆಂಗೆ, ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ನಿಮ್ಗೆ ಇನ್ನೊಂದ್ಸಲ ನಿಮಗೆ ನನ್ನ ಚಾನಲ್ನ ನೀವು ಫಾಲೋ ಮಾಡ್ತಾಯಿದ್ರೆ ಸೊ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ಸೊ ಇಷ್ಟು ಸ್ನೇಹಿತರೆ ವಿಷಯ. ಸೊ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಬರೀಬೇಡಿ ಸ್ನೇಹಿತರೆ. ಮತ್ತೆ ಹೇಳ್ತಾ ಇದ್ದೀನಿ, ಒತ್ತಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಯಾವ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಯಾವ ಥರ ಸಪೋರ್ಟ್ ಮಾಡ್ತೀರಾ, ಸೊ ಆದಷ್ಟು ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಎಲ್ಲ ಥರದ ವಿಡಿಯೋಗಳನ್ನ ಮಾಡೋದಕ್ಕೆ. ಸೊ ಸಿಗೋಣ, ಅಲ್ಲಿ ಟೇಕ್ ಕೇರ್, ಸಿ ಬೈ.